ಬೆಂಗಳೂರಿನಲ್ಲಿ ಚಳಿ ಹೇಗಿತ್ತು ಅಂತ ವಿರಾಮಕ್ಕೆ ಮೊದಲು ನೀವೊಂದು ವರದಿಯನ್ನು ನೋಡಿದ್ರಿ. ಆದರೆ ಬೆಂಗಳೂರು ಮಾತ್ರ ಅಲ್ಲ, ಶೀತ ಗಾಳಿಗೆ ಇಡೀ ರಾಜ್ಯನೇ ನಡುಗ್ತಾ ಇದೆ. ಅದರಲ್ಲೂ ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಂತೂ ಟೆಂಪ್ರೇಚರ್ 9, 10 ಡಿಗ್ರಿ, 7 ಡಿಗ್ರಿ ಈ ಥರ ಆಗಿಬಿಟ್ರೆ ಹೆಂಗೆ ನಾವು ಜೀವನ ಮಾಡೋದು ಅಂತ ಮನೆಯಿಂದನೇ ಜನ ಹೊರಗೆ ಬರ್ತಾ ಇಲ್ಲ. ಉತ್ತರ ಕರ್ನಾಟಕ ಭಾಗದಲ್ಲಂತೂ ಚಳಿ ವಿಪರೀತ ಇದೆ. ಹಾಗಾದರೆ ಇಡೀ ರಾಜ್ಯದಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಟೆಂಪ್ರೇಚರ್ ಹೇಗಿದೆ, ಅಲ್ಲಿನ ಪರಿಸ್ಥಿತಿ ಏನು ಅಂತ ಈ ರಿಪೋರ್ಟ್ನಲ್ಲಿ ನೋಡೋಣ ಬನ್ನಿ. ಅಬ್ಬಬ್ಬಾ, ಏನ್ ಚಳಿ ಗುರು! ಕೊರೆವ ಚಳಿಗೆ ಮುದುರಿದ ಕರ್ನಾಟಕ. ಸ್ವೆಟರ್, ಮಂಕಿ ಕ್ಯಾಪ್, ಪುಲೋರ್ಗಳ ಮೊರೆ. ರಾಜ್ಯದೆಲ್ಲೆಡೆ ಶೀತದಲೆಗೆ ಜನರು ತತ್ತರಿಸಿ ಹೋಗ್ತಿದ್ದಾರೆ. ಈ ಬಾರಿ ಅತ್ಯಧಿಕ ಚಳಿ ದಾಖಲಾಗಿದ್ದು ಮನೆಯಿಂದ ಹೊರಬರುವುದಕ್ಕೆ ರಾಜ್ಯದ ಜನರು ಹೆದರುತ್ತಿದ್ದಾರೆ. ಚಳಿಯನ್ನ ತಡೆಯೋದಕ್ಕೆ ಬೆಚ್ಚಗಿನ ಸ್ವೆಟರ್, ಮಂಕಿ ಕ್ಯಾಪ್ಗಳು, ಪುಲೋರ್ಗಳ ಮೊರೆ ಹೋಗಿದ್ದಾರೆ. ವಿಜಯಪುರದಲ್ಲಿ 7 ಡಿಗ್ರಿ ತಾಪಮಾನ, 3ನೇ ಬಾರಿಗೆ ಕನಿಷ್ಠ ತಾಪಮಾನ. ಬಿಸಿಲ ನಾಡು ವಿಜಯಪುರದಲ್ಲಿ ಚಳಿಯ ಅಬ್ಬರ ಜೋರಾಗಿದೆ. ಕೇವಲ 7 ಡಿಗ್ರಿಗೆ ತಾಪಮಾನ ಕುಸಿದಿದೆ. 20 ವರ್ಷಗಳಲ್ಲಿಯೇ 3ನೇ ಬಾರಿಗೆ ಕನಿಷ್ಠ ತಾಪಮಾನ ಜಿಲ್ಲೆಯಲ್ಲಿ ದಾಖಲಾಗಿದೆ. ಚಳಿಗೆ ಹೆದರಿ ಜನರು ಮನೆ ಬಿಟ್ಟು ಹೊರಗಡೆ ಬರ್ತಾ ಇಲ್ಲ. ಇನ್ನು ಬೆಚ್ಚಗಿನ ಉಡುಪು, ಬಿಸಿನೀರು, ನಸುಕಿನ ಜಾವ, ಸಾಯಂಕಾಲ ವಾಕಿಂಗ್ ತೆರಳದಂತೆ ಜಿಲ್ಲಾಡಳಿತ ಸಲಹೆ ಕೊಟ್ಟಿದೆ. ಪ್ರತಿನಿತ್ಯ ನೂರಾರು ಸಂಖ್ಯೆಯಲ್ಲಿ ಪ್ರಸಿದ್ಧ ಗೋಲ್ ಗುಂಬಜ್ಗೆ ವಾಕಿಂಗ್ ಬರ್ತಾ ಇದ್ದವರ ಸಂಖ್ಯೆ ಇಳಿಮುಖವಾಗಿದೆ. ಬಿಸಿಲ ನಾಡು ವಿಜಯಪುರದಲ್ಲಿ ಇದೀಗ ಚಳಿಯ ಅಬ್ಬರ ಜೋರಾಗಿದೆ ಅಂತ ಹೇಳ್ಬೋದು. ವಿಜಯಪುರ ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ಏನು ಅಂತಂದರೆ ಬಿಸಿಲು ಮನೆ ಮಾತಾಗಿರ್ತದೆ, ಆದರೆ ಇದೀಗ ಚಳಿ ಮನೆ ಮಾತಾಗಿದೆ. ಯಾಕಂತಂದರೆ ಸಂಪೂರ್ಣವಾಗಿ ಅಂತಂದರೆ ಏನಿಲ್ಲ ಅಂದರೂ 7 ಡಿಗ್ರಿ ಸೆಲ್ಸಿಯಸ್ಗೆ ಈಗ ಆಲ್ರೆಡಿ ಏನು ಅಂತಂದರೆ ಸಂಪೂರ್ಣವಾಗಿ ತಾಪಮಾನ ಕುಸಿದಿದೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ನೋಡೋದಾದರೆ ನಾವೀಗ ವಿಜಯಪುರದ ಪ್ರಸಿದ್ಧವಾದಂಥ ಗೋಲ್ ಗುಂಬಜ್ ಎದುರುಗಡೆ ಇದ್ದೀವಿ. ಇಲ್ಲಿ ಪ್ರತಿನಿತ್ಯ ಏನಿಲ್ಲ ಅಂತಂದರೂ ಕೂಡ 6 ಗಂಟೆಯಿಂದಲೇ ಪ್ರಾರಂಭ ಆಗ್ತಾ ಇದ್ದಂಥ ವಾಕಿಂಗ್ಗೆ ಅನೇಕ ಜನರು, ಮಕ್ಕಳಿಂದ ಹಿಡ್ಕೊಂಡು ವಯೋವೃದ್ಧರು ಎಲ್ಲರೂ ಕೂಡ ಏನು ಅಂತಂದರೆ ಇಲ್ಲಿ ವಾಕಿಂಗ್ಗೆ ಬರ್ತಾ ಇದ್ರು. ಪ್ರತಿನಿತ್ಯ ಹೆಚ್ಚಿನ ಸಂಖ್ಯೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಇಷ್ಟೊತ್ತಿಗೆ ಇರ್ತಾ ಇದ್ರು. ಆದರೆ ನೀವು ನೋಡ್ತಿರ್ಬೋದು ದೃಶ್ಯಗಳಲ್ಲಿ ಏನು ಅಂತಂದರೆ ಎಷ್ಟೊಂದು ಖಾಲಿ ಕಾಣ್ತಾ ಇದೆ ಅಂಥೇಳಿ. ಇದಕ್ಕೆ ಪ್ರಮುಖವಾಗಿ ಕಾರಣ ಏನು ಅಂತಂದರೆ ಏನು ಚಳಿ ಬಿಟ್ಟಿದೆ, ಈ ಚಳಿಗೆ ಹೆದರಿಕೊಂಡೇ ಏನು ಅಂತಂದರೆ ಅನೇಕ ಜನರು ಹೊರಗಡೆ ಬರಲಿಕ್ಕೆ ಹಿಂದೇಟಾಗ್ತಾ ಇದ್ದಾರೆ. ಇದಾದ ನಂತರ ಅಂದರೆ 8 ಗಂಟೆ ನಂತರ ಏನು ಅಂತಂದರೆ ಜನರು ಸ್ವಲ್ಪ ಹೊರಗಡೆ ಬರುವಂಥಕ್ಕೆ ಶುರು ಮಾಡ್ತಾರೆ. ಈ ನಿಟ್ಟಿನಲ್ಲಿ ನೋಡೋದಾದರೆ ಈಗ ಆಲ್ರೆಡಿ ಏನು ಅಂತಂದರೆ 20 ವರ್ಷಗಳಲ್ಲಿ ನಾವು ನೋಡೋದಾದರೆ ಇದು 3ನೇ ಬಾರಿಗೆ ಈ ರೀತಿ ಕುಸಿದೆ ಅಂತಲೇ ಹೇಳ್ಬೋದು. 7%ಗೆ 7 ಡಿಗ್ರಿ ಸೆಲ್ಸಿಯಸ್ಗೆ ಏನು ಕುಸಿದಿದೆ, ಇದೇ ರೀತಿ ಏನು ಅಂತಂದರೆ 10 ವರ್ಷದಲ್ಲಿ ನೋಡೋದ್ರೆ 2ನೇ ಬಾರಿ ಇದು ಕುಸಿದೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ಆಲ್ರೆಡಿ ಏನು ಅಂತಂದರೆ ಜಿಲ್ಲಾಡಳಿತ ಕೂಡ ಸೂಚನೆ ಕೊಟ್ಟಿದೆ. ಎಲ್ಲರೂ ಕೂಡ ಏನಂತಂದರೆ ಏನಂತಂದರೆ ಚಳಿಯ ಉಡುಪುಗಳೇನಾಗುತ್ತೆ, ಕ್ಯಾಪ್ ಆಗಲಿ, ಸ್ವೆಟರ್ ಆಗಲಿ, ಅದರ ಜೊತೆಗೆ ಏನಂತಂದರೆ ಸಾಕ್ಸ್ಗಳನ್ನ ಹಾಕ್ಕೊಳ್ಬೇಕು. ಅದರ ಜೊತೆಗೆ ಏನು ಅಂತಂದರೆ ಹೈ ಅಲರ್ಟ್ ಕೂಡ ಘೋಷಣೆ ಮಾಡಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಯಾರೂ ಕೂಡ ಏನು ಅಂತಂದರೆ ಬೆಳಗಿನ 6 ರಿಂದ 8 ಗಂಟೆವರೆಗೂ ಕೂಡ ಯಾರೂ ಕೂಡ ಹೊರಗಡೆ ಬರಬಾರ್ದು. ಯಾಕೆಂತಂದರೆ ಆ ಚಳಿಗೆ ಏನು ಹೆಚ್ಚಿನ ಚಳಿ ಇರುತ್ತೆ, ಅದರಿಂದ ಮತ್ತೆ ಅನೇಕ ಸಮಸ್ಯೆಗಳಾಗ್ತವೆ, ಆರೋಗ್ಯ ಏರುಪೇರಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸೂಚನೆ ನೀಡಿದ್ದಾರೆ. ಅದೇ ರೀತಿ ಏನಂತಂದರೆ ಸಾಯಂಕಾಲ ಕೂಡ ಏನು ಅಂತಂದರೆ ವಿಜಯಪುರ ಜಿಲ್ಲೆಯಲ್ಲಿ ಅತಿಯಾದ ಚಳಿ ಈಗ ದಾಖಲಾಗ್ತಾ ಇದೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ಏನು ಅಂತಂದರೆ ನೀವು ನೋಡ್ತಿರ್ಬೋದು ಯಾವ ರೀತಿ ದೃಶ್ಯಗಳನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಜನನಿಬಿಡ ಅಂದರೆ 6 ಗಂಟೆ ಅಷ್ಟೊತ್ತಿಗೆ ಏನಂದರೆ 200 ರಿಂದ 300 ಜನರು ಏನು ಅಂತಂದರೆ ಇಲ್ಲಿ ವಾಕಿಂಗ್ ಮಾಡೋದಾಗಲಿ, ಜನರು ಗೋಲ್ ಗುಂಬಜ್ ವೀಕ್ಷಣೆ ಬರೋದಾಗಲಿ ಈ ರೀತಿ ಬೆಳಗ್ಗೆ ಶುರುವಾಗ್ತಾ ಇತ್ತು. ಆದರೆ ಈಗ ಯಾರೇ ಕೂಡ ಬರ್ತಾ ಇದೆ ಎಲ್ಲರೂ ಕೂಡ ಏನು ಅಂತಂದರೆ ಕ್ಯಾಪನ್ನು ಧರಿಸಿ ಮತ್ತು ಸ್ವೆಟರ್ನ ಹಾಕಿಕೊಂಡೇ ಏನು ಅಂತಂದರೆ ಬೆಳವಣಿಗೆಯಷ್ಟು ಜನರು ಬರ್ತಾ ಇದ್ದಾರೆ. ಬಾಗಲಕೋಟೆಯಲ್ಲೂ ದಾಖಲೆಯ ಕನಿಷ್ಠ ತಾಪಮಾನ 16 ವರ್ಷದ ಬಳಿಕ 8 ಡಿಗ್ರಿ ತಾಪಮಾನ ದಾಖಲು. ಬಾಗಲಕೋಟೆಯಲ್ಲೂ ದಾಖಲೆಯ ಕನಿಷ್ಠ ತಾಪಮಾನ ದಾಖಲಾಗಿದೆ. ಕೊರೆವ ಚಳಿಗೆ ಕಂಗೆಟ್ಟ ಕೋಟೆ ನಗರದ ಜನ ಚಳಿಗೆ ಹೆದರಿ ಮನೆ ಹೊಸ್ತಿಲನ್ನು ದಾಟ್ ಬರ್ತಿಲ್ಲ. ಯುವಕರು, ಮಧ್ಯವಯಸ್ಕರು, ವಯೋವೃದ್ಧರು ತುಂಬಿ ತುಳುಕ್ತಾ ಇದ್ದಂತಹ ವಾಕಿಂಗ್ ರೋಡ್ ಖಾಲಿಯಾಗಿದೆ. 2009ರಿಂದಲೂ ಇಷ್ಟು ಕನಿಷ್ಠ ತಾಪಮಾನದ ಚಳಿ ದಾಖಲಾಗಿಲ್ಲ ಅಂತ ಹೇಳಿ ಜಿಲ್ಲೆಯ ಜನ ಹೇಳ್ತಿದ್ದಾರೆ. ಅಲ್ಲದೆ ಕೊರೆವ ಚಳಿಯಿಂದ ಮಕ್ಕಳು, ವಯೋವೃದ್ಧರಿಗೂ ಆರೋಗ್ಯದ ಸಮಸ್ಯೆ ಕಾಡ್ತಾ ಇದೆಯಂತೆ. ಹೊಸ್ತಿಲು ಹುಣ್ಣಿಮೆ ಶುರುವಾದರೆ ಸಾಕು, ಮನೆ ಹೊಸ್ತಿಲನ್ನು ದಾಟಿ ಬರಲಿಕ್ಕೆ ಆಗಲ್ಲ ಅನ್ನುವಂಥ ಒಂದು ಗಾದೆ ಮಾತೇನಿದೆ, ಅದು ಅಕ್ಷರಶಃ ಬಾಗಲಕೋಟೆ ಜಿಲ್ಲೆಗೆ ಅನ್ವಯ ಆಗುತ್ತೆ. ಈ ಬಾರಿ ಹೊಸ್ತಿಲ ಹುಣ್ಣಿಮೆ ದಾಟಿದಾಗಿನಿಂದ ಈ ಬಾರಿಯ ಕೊರೆಯುವ ಚಳಿ ಈ ಜಿಲ್ಲೆಯ ಜನರನ್ನು ಭಯಭೀತರನ್ನಾಗಿ ಮಾಡಿದೆ ಅಂತ ಹೇಳ್ಬೋದು. ಈಗಾಗಲೇ ಏನು ಕಳೆದ ಶುಕ್ರವಾರ ಏನು ದಾಖಲೆಯ 7.6 ಡಿಗ್ರಿ ಸೆಲ್ಸಿಯಸ್ನಷ್ಟ ಕನಿಷ್ಠ ತಾಪಮಾನ ದಾಖಲಾಗಿ ಈ ಭಾಗದ ಜನರಿಗೆ ನಿಜಕ್ಕೂ ಸಂಕಷ್ಟವನ್ನು ತಂದೊಡ್ಡಿದೆ. ಈ ಬಾರಿಯ ಚಳಿ ಇವರಿಗೆ ಭಯಾನಕವಾಗಿ ಪರಿಣಮಿಸಿದೆ ಅಂತ ಹೇಳ್ಬೋದು. ನಾವೀಗಿರ್ತಕ್ಕಂಥದ್ದು ಬಾಗಲಕೋಟೆಯ ನವನಗರದ ವಾಯುವಿಹಾರ ಅಂತ ಏನು ಕರಿತೀವಿ, ನವನಗರದ ಕಾಂಕ್ರೀಟ್ ರೋಡ್. ಆ ಕಾಂಕ್ರೀಟ್ ರೋಡ್ನಲ್ಲಿ ಸಾಕಷ್ಟು ಜನ ಬೆಳಗಾದರೆ ಸಾಕು, ಬೆಳಗ್ಗೆ 6 ಗಂಟೆಯಿಂದ ಇಲ್ಲಿ ಏನು ಯುವಕರು, ಯುವತಿಯರು, ವಯೋವೃದ್ಧರು ಈ ರೀತಿಯಾಗಿ ಎಲ್ಲರೂ ವಾಕಿಂಗ್ ಮಾಡೋಕ್ಕೆ ವಾಯುವಿಹಾರಕ್ಕಾಗಿ ಇಲ್ಲಿಗೆ ಬರ್ತಾರೆ. ಆದರೆ ಏನು ಕಳೆದ ಸುಮಾರು 4-5 ದಿನಗಳಿಂದ ಕೊರೆಯುವಂಥ ಚಳಿಗೆ ಇಲ್ಲಿ ಏನು ವಾಕಿಂಗ್ ಬರುವಂತಹ ಸಂಖ್ಯೆ ಕೂಡ ಕಡಿಮೆ ಆಗಿರ್ತಕ್ಕಂಥದ್ದು. ಸಹಜವಾಗಿ ಎಲ್ಲೋ ಒಂದು 5-6 ಜನ ಮಾತ್ರ ವಾಕಿಂಗ್ಗೆ, ವಾಯುವಿಹಾರಕ್ಕೆ ಬರ್ತಾ ಇರತಕ್ಕಂಥ ದೃಶ್ಯಗಳು ಸಹಜವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. 6 ಡಿಗ್ರಿಗೆ ಇಳಿದ ಬೀದರ್ ತಾಪಮಾನ. ಕೊರೆವ ಚಳಿಗೆ ಜನ
ತತ್ತರ. ಇನ್ನು ರಣಚಂಡಿ ಚಳಿಗೆ ಗಡಿ ಜಿಲ್ಲೆ ಬೀದರ್ ಜನರು ಅಕ್ಷರಶಃ ತತ್ತರಿಸೋಗಿದ್ದಾರೆ. ಗಡಿ ಜಿಲ್ಲೆ ಬೀದರ್ನಲ್ಲಿ 6 ರಿಂದ 7 ಡಿಗ್ರಿ ಕನಿಷ್ಠ ತಾಪಮಾನ ದಾಖಲಾಗಿದ್ದು, ಕೊರೆವ ಚಳಿಗೆ ಥಂಡ ಹೊಡೆದು ಮನೆಯಿಂದ ಆಚೆ ಬರುವುದಕ್ಕೆ ಕನಸಿನಲ್ಲೂ ಕೂಡ ಭಯ ಬೀಳ್ತಿದ್ದಾರೆ. ಈತ ಬ್ರಿಮ್ಸ್ಗೆ ಬಂದ ಬಡಪಾಯಿ ರೋಗಿಗಳು ಮತ್ತು ರೋಗಿಯ ಸಂಬಂಧಿಕರು ಈ ಚಳಿಗೆ ಥಂಡ ಹೊಡೆದಿದ್ದು ಬ್ರಿಮ್ಸ್ ಜಿಲ್ಲಾಸ್ಪತ್ರೆಯ ಹೊರಗಡೆ ಗೇಟ್ನಲ್ಲಿ ಬೆಂಕಿ ಕಾಯಿಸಿಕೊಳ್ತಿದ್ದಾರೆ. ರಾಜ್ಯದಲ್ಲೇ ಗಡಿ ಜಿಲ್ಲೆ ಬೀದರಲ್ಲಿ ಅತಿ ಕನಿಷ್ಠ ತಾಪಮಾನ ದಾಖಲಾಗಿರುವಂಥದ್ದು ಬಹುತೇಕ 6 ರಿಂದ 7 ತಾಪಮಾನ ದಾಖಲಾಗಿರುವಂಥದ್ದು. ಹೀಗಾಗಿ ಗಡಿ ಜಿಲ್ಲೆ ಬೀದರ್ನ ಜನರು ಈ ಒಂದು ರಣಚಂಡಿ ಚಳಿಗೆ ತತ್ತರಿಸಿ ಹೋಗಿರುವಂಥದ್ದು. ಒಂದು ರೀತಿಯ ಎಲ್ಲಿ ನೋಡೋದ್ರಲ್ಲಿ ಒಂದು ರೀತಿಯ ಬೆಂಕಿ ಹಾಕೊಂಡು ಕಾಯಿಸ್ಕೊಳ್ಳುವಂಥ ಕೆಲಸ ಸಾಕಿರುವಂಥದ್ದು. ಪ್ರಮುಖವಾಗಿ ಏನೋ ಒಂದು ಬೀದರ್ ಬ್ರಿಮ್ಸ್ನಲ್ಲಿ ಮುಂಭಾಗ ಏನಿದೆ ಒಂದು ರೀತಿಯ ಚಳಿ ಕಾಯಿಸುವ ಜೊತೆಗೆ ಒಂದು ರೀತಿಯ ಬಿಸಿನೀರು ಸಿಗ್ತಾ ಇರುವಂಥದ್ದು ಅವರಿಗೆ. ಆ ಒಂದು ಬಿಸಿನೀರು ತೆಗೆದುಕೊಂಡು ಬಂದಂಥ ಬೆಳಗಿನ ನಿತ್ಯ ಕಾರ್ಯಗಳನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಬ್ರಿಮ್ಸ್ಗೆ ಬಂದಂಥ ರೋಗಿಗಳು ನೋಡ್ಬೋದು. ನಾವೀಗ ಬೀದರ್ ಬ್ರಿಮ್ಸ್ನ ಮುಂಭಾಗ ಇದ್ದೀವಿ. ಯಾವ ರೀತಿ ಒಂದು ಆ ಬಿಸಿನೀರನ್ನು ತೆಗೆದುಕೊಂಡು ಹೋಗುವಂಥ ದೃಶ್ಯ ನೋಡ್ಬೋದು. ಎಲ್ಲ ಕುಗ್ರಾಮಗಳಿಂದ ಬಂದಂಥ ಏನು ಜನರಿದ್ದಾರೆ ಈ ಒಂದು ಬಿಸಿನೀರು ತೆಗೆದುಕೊಂಡು ಹೋಗ್ತಾರೆ ಅಂತ. ಯಾಕಂದರೆ ಪ್ರಮುಖವಾಗಿ ಚಳಿ ಅತಿ ಹೆಚ್ಚಾಗಿರುವಂಥ, ಅಂದರೆ ಅಷ್ಟು ಕನಿಷ್ಠ ತಾಪಮಾನ ದಾಖಲಾಗಿರುವಂಥದ್ದು. ಹೀಗಾಗಿ ಕುಗ್ರಾಮಗಳಿಂದ ಬಂದ ಜನರು ಇಲ್ಲೇ ಬಂದು ಬಿಸಿನೀರು ತೆಗೆದುಕೊಂಡು ಹೋಗುವಂಥದ್ದು, ಇಲ್ಲೇ ಚಳಿ ಕಾಯಿಸ್ಕೊಳ್ಳುವಂಥ ದೃಶ್ಯಗಳು ಕೂಡ ನೋಡ್ಬೋದು. ಯಾವ ರೀತಿ ಚಳಿ ಕೂಡ ಕಾಯಿಸ್ಕೊಳ್ಳುವಂಥದ್ದು, ಜೊತೆಗೆ ನೀರನ್ನು ಕೂಡ ಬಿಸಿನೀರನ್ನು ತೆಗೆದುಕೊಂಡು ಹೋಗುವಂಥದ್ದು. ಇಲ್ಲಿ ಪಕ್ಕ ಇರ್ತಕ್ಕಂಥ ಅಂಗಡಿಗಳಿದೆ, ಅವರಿಗೆ ಒಂದು ಬಿಸಿನೀರನ್ನು ಕೊಡ್ತಾ ಇರುವಂಥದ್ದು ಉಚಿತವಾಗಿ. ಹೀಗಾಗಿ ಆ ಒಂದು ನೀರನ್ನು ತೆಗೆದುಕೊಂಡು ಮಹಿಳೆಯರು ಆಗಿರ್ಬೋದು, ಯಾರೇ ಅಂದರೆ ರೋಗಿಗಳು ಸಂಬಂಧಿಕರು ಇಲ್ಲಿ ಬಂದು ಆ ನೀರನ್ನು ತೆಗೆದುಕೊಂಡು ಬಿಸಿನೀರನ್ನು ತೆಗೆದುಕೊಂಡು ಅವರು ಮುಖ ತೆಗೆದುಕೊಳ್ಳುವಂತಾಗಿರುವಂಥ ಇನ್ನಿತರ ಒಂದು ಚಟುವಟಿಕೆ ಬಳಸ್ತಾ ಇರುವಂಥದ್ದು. ಯಾಕಂದರೆ ಪ್ರಮುಖವಾಗಿ ತಣ್ಣೀರು ಬಳಸೋಕ್ಕೆ ಆಗಲ್ಲ, ಅಷ್ಟು ಒಂದು ಮಟ್ಟದಲ್ಲಿ ಚಳಿ ಇರುವಂಥದ್ದು. ಹೀಗಾಗಿ ಬೇರೆ ಕುಗ್ರಾಮಗಳಿಂದ, ಜಿಲ್ಲೆಯಾದ್ಯಂತ ಕುಗ್ರಾಮಗಳಿಂದ ಜನರು ಈ ಒಂದು ಬಿಸಿನೀರನ್ನು ತೆಗೆದುಕೊಂಡು ಹೋಗುವಂಥದ್ದು ನೀವು ಆ ಕಡೆ ಕೂಡ ನೋಡ್ಬೋದು. ಅಲ್ಲಿ ಕೂಡ ಒಂದು ಏನು ಬಿಸಿನೀರು ಕೊಡ್ತಾ ಇರುವಂಥ ದೃಶ್ಯಗಳು ಕೂಡ ನೋಡ್ಬೋದು. ಈ ಕಡೆ ಕೂಡ ನೋಡ್ಬೋದು. ಎಷ್ಟರ ಮಟ್ಟಿಗೆ ಎಲ್ಲ ಕಡೆ ಒಂದು ಬಿಸಿನೀರು ಕೊಡುವಂಥ ಕೆಲಸ ಆಗ್ತಾ ಇರುವಂಥದ್ದು. ಹೀಗಾಗಿ ಒಂದು ರೀತಿಯ ಗಡಿ ಜಿಲ್ಲೆ ಬೀದರ್ ಜನರು ಕೊರೆಯುವ ಚಳಿಗೆ ತತ್ತರಿಸಿ ಹೋಗಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಬ್ರಿಮ್ಸ್ಗೆ ಬರ್ತಕ್ಕಂಥ ರೋಗಿ ಸಂಬಂಧಿಕರಾಗಿರ್ಬೋದು, ಒಂದು ರೀತಿಯ ಚಳಿ ಕಾಯಿಸ್ಕೊಳ್ಳೋ ಜೊತೆಗೆ ಒಂದು ರೀತಿಯ ಸಂಪೂರ್ಣವಾಗಿ ಒಂದು ನೀರನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥ ದೃಶ್ಯಗಳು ಕೂಡ. ಈ ಮಧ್ಯೆ ರಾಜ್ಯದೆಲ್ಲೆಡೆ 12 ದಿನಗಳಲ್ಲಿ ಶೀತದಲೆ ಅಪ್ಪಳಿಸಲಿದ್ದು, ಕನಿಷ್ಠ ತಾಪಮಾನ 9 ಡಿಗ್ರಿ ಸೆಲ್ಸಿಯಸ್ಗೆ ಇಳಿಯುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಬೀದರ್, ಕಲಬುರಗಿ ಸೇರಿದಂತೆ 5 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ಹವಾಮಾನ ಇಲಾಖೆ ಘೋಷಿಸಿದೆ. ಸಮತೋಲನ ಆಹಾರ ಸೇವನೆಯೊಂದಿಗೆ ಬೆಚ್ಚಗಿನೆಯ ಉಡುಪು ಧರಿಸುವಂತೆ ಸಲಹೆ ಕೊಟ್ಟಿದೆ. ಒಟ್ಟಾರೆ ಪ್ರತಿ ಬಾರಿಗಿಂತ ಈ ಬಾರಿ ಹೆಚ್ಚು ಚಳಿ ಇದ್ದು, ಜನರು ಮನೆಯಿಂದಲೂ ಕೂಡ ಹೊರಬರಲಾಗದೆ ಚಳಿಗೆ ಹೆದರಿ ಮನೆಯೊಳಗೆ ಕೂರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.